ಹೌದು. ಓ, ನಿಮ್ಮ ಯಜಮಾನ ಪೆಟ್ಟಿಗೆ ಹೆಜ್ಜೆ ಹಾಕಿ ಅಭ್ಯಾಸ ಉಂಟಲ್ಲ. ನೋಡುವ ನಮ್ಮ ಯಜಮಾನ್ರೆ ಮತ್ತೆ ಇಲ್ಲಿ ಬಂದ್ರೆ ಅಲ್ಲ, ನಮ್ಮ ಯಜಮಾನ್ರ ಪೆಟ್ಟು ಇಷ್ಟು ಸಣ್ಣದಲ್ಲ. ಅಲ್ಲಿ ಇವನ ನಿಮಗೆ ಗೊತ್ತುಂಟಪ್ಪ. ಮೂಗು ಹೌದು, ಬಣ್ಣ ಅಲ್ಲ. ನಮ್ಮ ಯಜಮಾನ್ರ ಮೂಗು ಹೀಗೆ ಇತ್ತು, ಆದ್ರೆ ಬಣ್ಣ ಅಲ್ಲ. ನಾವು ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಬಣ್ಣ ಇದೆ ಹೇಗೆ? ಅಲ್ಲ ಮಗ, ಹೀಗೆ ಯಜಮಾನ್ರು ಹುಡುಕ್ತಾ ಬಂದೆ. ತುತ್ತ ಅನ್ನ ಇಲ್ಲ. ನೋಡು ಮಗ, ಹೊಟ್ಟೆ ಯಾವುದು ಬೆನ್ನು ಯಾವುದು ಗೊತ್ತಾಗುದಿಲ್ಲ. ಹೋಗ್ತಾ ಇದ್ದವಳನ್ನು ಕರೆದಿಲ್ಲ, ಎಲ್ಲವನ್ನು ತಿಳಿದವಳು ಮಗ. ಏನಾಗ್ಬೇಕೀಗ? ನನ್ನ ಮೇಲೊಂದು ಪ್ರೀತಿ ತೋರಿ ಒಂದಿಷ್ಟು ಅನ್ನ ಕೊಡ್ತೀಯ ಮಗ. ಅರಿತೆ ನಿನ್ನ ಮನದ ಪರಿಯ ವೃದ್ಧ ನಾರಿ, ಅರಿತೆ ನಿನ್ನ ಮನದ ಪರಿಯ ವೃದ್ಧ ನಾರಿ, ನಿನ್ನ ಪೊರವೆ ಪ್ರೀತಿಯಿಂದಲಾನು ವೃದ್ಧ ನಾರಿ, ಬರಿದೆ ಮರುಗ ಬೇಡ ನೀನು ವೃದ್ಧ ನಾರಿ, ಅಂತಃಪುರದೊಳಿರು ನೀ ಸುಖದಿ ನಿರತ ವೃದ್ಧ ನಾರಿ. ಬೇಸರ ಮಾಡಿಕೊಳ್ಬೇಡಿ. ನಿಮ್ಮ ಆಸೆ ಏನಂತ ಗೊತ್ತಾಯ್ತು. ಆಸರೆ ಬೇಕು ತಾನೆ? ಹೌದು ಮಗ, ನಾನು ಆಶ್ರಯ ಕೊಡ್ತೇನಂತೆ. ಹೌದಾ? ಎನ್ನ ಮಾತಾಮಯ್ಯ ತೆರದಲ್ಲಿ ನಿಮ್ಮನ್ನು ನೋಡಿಕೊಳ್ತೇನೆ, ಆಯ್ತಾ? ಮಾತಮ್ಮಯ್ಯ ಅಂದ್ರೆ ಯಾರು? ಅಯ್ಯೋ, ಮಾತೆ. ಓ, ನಿನ್ನ ಉಜ್ಜಿ ಆಗ ನೋಡ್ಕೊಳ್ತೀಯ. ಹಾ, ನಿನಗಿನ್ ಯಾವ ವಯಸ್ಸು ಬಿಡಿ. ಹೌದು ಮಗ, ನಿನಗಿನ್ ಯಾವ ಕೊರತೆಯೂ ಇಲ್ಲ, ಆಯ್ತಾ? ಎಂತ ವಾಸನೆ ಮಗ? ಅದು ಕೆಲವು ಉಳದು ಹುಳ ಸತ್ತಿದ್ದ ಅಲ್ಲವೇ? ಎಂತದ ವಾಸನೆ? ಅಡಿಗೆ ವಾಸನೆ. ಎಲ್ಲಿ ಉಂಟು ಚಪ್ರ? ಮೊದಲು ಚಪ್ರ ಇಲ್ಲೇ ಉಂಟು. ಮೊದಲಾಗಿ ನೀವು ಶುದ್ಧ ಆಗ್ಬೇಕು. ಶುದ್ಧ? ಹೌದು. ಊಟ ಆದ್ಮೇಲೆ ಶುದ್ಧ ಆಗ್ತೇನೆ. ಆಗ್ಲಿಕ್ಕಿಲ್ಲ. ಶುದ್ಧ ಕೆಲವು ಕಡೆ ಹೋಟೆಲ್ ಹಾಗೆ ಊಟ ಆದ್ಮೇಲೆ ಶುದ್ಧ ಮಾಡುದು. ಅದು ಬೇರೆ. ಅದು ಬೇರೆ. ಹೌದು, ಅಲ್ಲಿ ಸ್ಥಳ ಶುದ್ಧಿ ಮಾಡುದು. ಅದೇ ಶುದ್ಧಿ ಆಗ್ಬೇಕು. ಆಯ್ತು ಮಗ, ನೀರೆಲ್ಲ ಉಂಟು? ನೀರು ಸಹಿತಾಗಿ ಭುಂಜಿಸಲು. ಇನ್ನು ಊಟ ಕಂಡಿದ್ದಿಲ್ಲ ನೀವು? ಎಂತ ಊಟ ಮಗ? ಕೈ ತೆಗೆದು ಮತ್ತೆ ನೆಕ್ಕುತ್ತೆ. ಅಯ್ಯ ಮಗ, ಪಾಯಸಕ್ಕೆ ಹಾಕಿದೊಂದು ಒಗ್ಗರಣೆ ಅಂದ್ರೆ ಎಂತ ಪಾಯಸಕ್ಕೆ ಒಗ್ಗರಣೆಯ? ಹೌದು ಮಗ. ಅಯ್ಯೋ, ಒಗ್ಗರಣೆ ಸಾರಿಗೆ ಹಾಕುದು ಅಜ್ಜಿ, ಪಾಯಸಕ್ಕಲ್ಲ. ಸಾರಿಗೆ ಹಾಕಿದ್ದ? ಮನೇಲಿ ಬಹುಶಃ ಅಡುಗೆ ಮಾಡಿದಿಲ್ಲ ನೀವು. ಓ, ಬಹುಶಃ ಹೀಗಾಯ್ತು ಮಗ. ಹಸಿವಾಗಿತ್ತ ಇಲ್ವ? ಸಾರು ಪಾಯಸ ಸೇರ್ ಹೋಯ್ತು. ನಾನು ಸರ ಸುರಿದಾಯ್ತು. ಯಾವ್ದಕ್ಕೆ ಒಗ್ಗರಣೆ ಅಂತಲೇ ಗೊತ್ತಾಗಲಿ. ಸಾರಿಗೆ. ಅಯ್ಯೋ, ಇಂತಿಂತ ಹೋಳಿಗೆ, ಇಂತಿಂತ ಲಾಡು, ಇಂತಿಂತ ಹೋಳಿಗೆ, ಇಂತಿಂತ ಲಾಡು ಹಾಕಿದ್ದುಂಟು. ಇಂತಿಂತ ಹೋಳಿಗೆ, ಇಂತಿಂತ ಲಾಡು ಹೇಳಿ. ಲಾಡಿದ್ದಲ್ಲ, ಹೋಳಿಗೆ ಮಾಡ್ತೀರಿ, ಹೋಳಿಗೆ ಇದ್ದಲ್ಲಿ ಲಾಡು ಮಾಡಿ ತಟ್ಟು ಬಿಡುದಿಲ್ಲ. ಮತ್ತೆ ಒಳ್ಳೆ ಊಟ ಅಂದ್ರೆ ಮಗ ಹೇಗೆ ಹೇಳುದೇ ಇಲ್ಲ. ಇನ್ನೊಂದು ಸಾರಿ ಉಂಡ್ರು ನಾನು 2 ಬಾರಿ ಊಟ ಮಾಡಿದಾಗ ಆಯ್ತು. ಹಾಗೆ ಆಗುದೇ. ಅಷ್ಟು ಒಳ್ಳೆ ಊಟ. ನಿದ್ದೆ ಬರ್ತದಾ? ನನಗೆ ಎದ್ದಾಗ ಮುದ್ದೆ ಬೇಕು. ಮುದ್ದೆ ಸಿಕ್ಕಿತ ಬಿತ್ತುಕೊಳ್ಳುವುದೇ ನಾನು. ಹೌದಾ? ಎಂತದ್ದ? ಊಟ ತಕ್ಷಣ ನಿದ್ದೆ ಮಾಡುದಾ? ಅಯ್ಯೋ, ನನಗೆ ಊಟ ಆದ್ಮೇಲೆ ಮತ್ತೆ ಕೆಲಸವೇ ಇಲ್ಲ, ಮಲಗುದೇ ಕೆಲಸ. ತಾಂಬೂಲ ಬೇಕಾ? ಬೇಡಪ್ಪ, ಈಗ ಬೇಡ. ತುಪ್ಪಲಿಕ್ಕೆ ಸಮಯ ಇಲ್ಲ, ಈಗ ಬೇಡ. ತುಪ್ಪಲಿಕ್ಕೆ ಆಮೇಲೆ ನೋಡುವ. ಉಳುವುದಕ್ಕೆ. ಅದೇ ಅಜ್ಜಿ, ಅಜ್ಜಿ ಎಂತದ್ದ? ನೀವು ನಿದ್ರೆ, ನನಗೆ ನಿದ್ದೆ ಬರುವುದಿಲ್ಲ ಅಜ್ಜಿ. ಕಣ್ಣು ಮುಚ್ಚಿ ಮಲಗು ಮಗ, ನಿದ್ದೆ ಬರ್ತದೆ. ಇಲ್ಲ ಅಜ್ಜಿ. ಮತ್ತೆ ಎಂತದಾಗುದು ಮಗ? ಕಣ್ಣು ಮುಚ್ಚಿಕೊಂಡ್ರೆ ಸ್ವಪ್ನ ಬೀಳುದಜ್ಜಿ. ಸ್ವಪ್ನದಲ್ಲಿ ಏನು ಕಾಣುದು ಮಗ? ಚಂದದ ರಾಜಕುಮಾರ ಬರೋದಜ್ಜಿ. ಹೌದಾ? ಹತ್ತಿರ ಬರೋದು. ಕೈ ಒಜ್ಜಿದು ಮಗ, ಕೈ ಒಜ್ಜಿ. ನಿನಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡುವಾಗ ಸ್ವಪ್ನದಲ್ಲಿ ಒಬ್ಬ ರಾಜಕುಮಾರ ಬಂದ ಕಾಣುವುದಾ? ಹೌದಜ್ಜಿ, ಬಂದು ನಿನ್ನ ಪ್ರಾಯದಲ್ಲೂ ನನಗೆ ಹಾಗೆ ಆಗ್ತಿತ್ತು ಮಗ. ಹೀಗೆ ಕಣ್ಣು ಮುಚ್ಚಿ ಮಲಗುವ ಅಂತ
ನೆನಪು ಮಾಡಿ ಮಲಗಿದ್ರು ಸಾಕು ಮಗ, 6-8 ಜನ ಒಟ್ಟಿಗೆ ಒಟ್ಟಾಗಿ 6-8 ಜನ ಬಂದಾಗ ಕಾಣುದು ಮಗ ನನಗೆ. ದೊಡ್ಡ ಊರು ನೋಡು ಮಗ. ತಿರುಗಾಟ ಬಾಳಲ್ವಾ? ಆರೋಗ್ಯ ಸರಿ ಉಂಟಾಯ್ತು. ನೀ ಮಲಗಿ ನಿದ್ದೆ ಅಜ್ಜಿ ಒಂದು ಕೆಲಸ ಮಾಡು. ನಂಗೆ ನಿದ್ದೆ ಬರ್ಬೇಕಾ? ಒಳ್ಳೆ ಕತೆ ಹೇಳ್ಬೇಕು. ಒಂದು ಕತೆ ಹೇಳ್ತೇನೆ. ನಾನು ಕತೆ ಹೇಳುವಾಗ ನೀನು ಹೂ ಹಾಕ್ಬೇಕು. ನಾನು ಹೂ ಹಾಕ್ತೀನಿ. ಕಥೆಯಲ್ಲಿ ರಾಜಕುಮಾರ್ ಎಲ್ಲ ಬರ್ಬೇಕು. ಅಯ್ಯೋ ರಾಜಕುಮಾರ್ ಎಲ್ಲರೂ ಬರು. ರಾಜಕುಮಾರ್ ಅಂದೇ ಕತೆ. ಹೌದಾ? ಹೌದಪ್ಪ, ನಾವು ಹೇಳು ಕತೆ ಎಲ್ಲ ರಾಜಕುಮಾರ್ ಅಂದೇ. ಸರಿಯಾಗಿದ್ರೆ ಇದು ನಿಮ್ಮಲ್ಕ. ಇದು ಪಲ್ಲಂಗ ಎಲ್ಲಿ ಉಂಟೆ? ಪಲ್ಲಂಗ ಇಲ್ಲುಂಟು. ಕತೆ ಹೇಳುವಾಗ ನೀನು ಹೂ ಹಾಕ್ಬೇಕು. ಆಯ್ತು ಅಜ್ಜಿ. ಮಲ್ಕೊಂಡ್ಯಾ? ಮಲ್ಕೊಳ್ಳಿಲ್ಲ, ಕೂತ್ಕೊಂಡಿದ್ದೀನಿ. ಕತೆ ಹೇಳಿ. ಮಲ್ಗ ಹೇಳಿ ಕತೆ. ಒಂದು ಊರಲ್ಲಿ ಒಂದು ಮಾತು ದೇಶ ಎನ್ನುವುದೊಂದು ಇತ್ತಂತೆ. ಅಲ್ಲಿ ಚಂದ್ರಸೇನ ದೇಶನೇನು ರಾಜ್ಯಭಾರಮ್ಮ ಮಗ ಚಿತ್ರಾಕ್ಷಿ. ಚಿತ್ರಾಕ್ಷಿ ಹೇಳಿ. ಅಲ್ಲ ನಿನಗೆ ಗುಮ್ಮನಕ್ಕಿ ಸಂತಾನವ? ಗುಮ್ಮ ಅಂದ್ರೆ ಇದ್ದದ ಕೆಳಗಿತ್ತು ಅಂತ ತಿಳ್ಕೊ. ಏರು ಮಧ್ಯ ಮಧ್ಯ ಹೂ. ನೀವ್ ಹೇಳಿದಲ್ಲ ಹೂ ಅಂತ ಹೇಳಿ. ಅಯ್ಯೋ ಮಧ್ಯ ಮಧ್ಯ ಹೂ ಅಲ್ಲ. ಚಂದ್ರಸೇನ ದೇಶನೇ ನೋಡಿದ್ರು ಮಗ. ಮಧ್ಯೆ ಮಧ್ಯೆ ಹೂ ಅಲ್ಲ, ಮಧ್ಯ ಮಧ್ಯ ಹೂ ಅಲ್ಲ, ಕೊನೆ ಕೊನೆ ಹೂ. ಆಯ್ತು, ಕೊನೆ ಕೊನೆ ಹೂ. ಅಯ್ಯೋ ವಾಕ್ಯದ ಮಧ್ಯ. ಯಪ್ಪ ನಿನ್ನನ್ನು ಸುಧಾರಿಸಿರುವಂತ ಆನೆಗೆ ಲಂಗೋಟಿ ತೋರಿಸಿದ್ರು. ಯಾಕೂ ಕೆಲಸ ಇಲ್ಲ. ತುಳಸಿ ನೀವು ಇದು ವಾಕ್ಯದ ಮಧ್ಯ ಹೂ ಅಂತ. ಆಯ್ತು, ಕೊನೆಯಲ್ಲ. ಕಥೆ ಪ್ರಾರಂಭ ಆಗಲಿಲ್ಲ, ಮುಗಿಸುವುದಷ್ಟೊತ್ತಿಗೆ ನಿನ್ನ ಕೈಲೇ ಉಂಟು. ಚಂದ್ರಸೇನ ಜಯಸೇನ ಎನ್ನುವರಿಗೆ ಸತ್ಯಶೀಲ ಎನ್ನುವಳು ಚಂದ್ರಸೇನ ಮದುವೆಯಾಗಿ ಹೀಗೆ ಸುಖದಿಂದ ಕಾಲ ಕಳೀತಾ ಇದ್ರು ಮಗ. ಹಾಗೆ ಪೂರ್ವ ದೇಶವನ್ನು ತೀರಿಸಿಕೊಳ್ಳುವುದಕ್ಕೆ ಅಜ್ಜಿ ಯಾಕೆ? ಅಲ್ವೇ ಅವ ರಕ್ಕಸಾಗಿದ್ದ ಅಂದೆ. ಅಂತವನು ಆ ಬಂದು ದಾಳಿ ಮಾಡಿ ಚಂದ್ರಸೇನ ಜಯಸೇನ ಕೊಂದು ಸಂಪತ್ತನ್ನೆಲ್ಲ ತಕ್ಕೊಂಡು ಹೋದ ಮಗ. ಆಮೇಲೆ ಪಾಪ ಹೆಣ್ಣು ನೋಡಿವಳು. ಯಾರು? ಸತ್ಯಶೀಲಿಯ. ಅವಳು ಬದುಕುವುದು ಯಾಕೆ ಗಂಡನ ಕಳ್ಕೊಂಡು ಅಂತ ಸಾಯುವುದಕ್ಕೆ ಸಿದ್ಧ ಅಲ್ಲಂತೆ. ಒಟ್ಟೊತ್ತಿಗೆ ಬೇಬರ್ಸಿಗಳಾದ ನಾರದರು, ಯಾರ್ಯಾರು ಬೇಬರ್ಸಿಗಳು ಮೇಲೆ. ಅಯ್ಯೋ ದೇವ ಋಷಿ. ಅದೇ ಅವರೇ. ಅವರು ಬಂದು ಹೇಳಿದ್ರಂತೆ, ಸಾಯಬಾರ್ದು, ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಪ್ರಯೋಜನ, ಬದುಕಬೇಕು, ಸೇಡು ತೀರಿಸಿಕೊಳ್ಬೇಕು, ನಾನು ದಾರಿ ತೋರಿಸ್ತೇನೆ ಅಂತ ಹೇಳಿದ್ರಂತೆ. ಹಾಗೆ ಆಗ ಕಾಶಿಗೆ ಹೋಗು, ಗಂಗೆ ಕುರಿತು ತಪಸ್ಸು ಮಾಡು ಅಂತ ದಾರಿ ತೋರಿಸ್ಬೇಕು. ಗಂಗೆ ಕುರಿತು ತಪಸ್ಸು ಮಾಡಿದ್ರಂತೆ, ಗಂಗೆ ಪ್ರತ್ಯಕ್ಷಳಾದಂತೆ. ಹಾಗೆ ತನ್ನ ಮಗನಾದ ವೇದವ್ಯಾಸನ ಕರೆದಳಂತೆ. ಆ ವೇದವ್ಯಾಸ ಬರುವಾಗ ಕೈಯಲ್ಲಿ ಪಿಂಡ ಇಟ್ಟುಕೊಂಡಿದ್ದಂತೆ. ಮಗ ಆ ಪಿಂಡವನ್ನು ಸತ್ಯಶೀಲ ಕೈಯಲ್ಲಿ ಇಟ್ಟನಂತೆ. ಈ ಪಿಂಡದಿಂದಲೇ ನಿನ್ನ ಕಷ್ಟ ಪರಿಹಾರ ಆಗ್ತದೆ. ಹೆಣ್ಣು ಗರ್ಭ ಧರಿಸಿದವಳು ಮಗು ಆಸೆಯಿಂದ 9 ತಿಂಗಳಾಗಿ ಸಾಕ್ತಾರೆ. ಪಾಪ ಆಸೆ ನೋಡಿ ಹೆಣ್ಣಿಗೆ ಮಗು ಅಂತ ಹೇಳಿದಾಗ ಹತ್ತನೇ ಮಧ್ಯ ತೊಂದರೆ ಬಂದ್ರೆ ಏನು ಮಾಡುದು ಹೇಳಿದ್ದೇನೆ. ಆ ಹರನನ್ನ ನೆನಪು ಮಾಡು, ನನ್ನ ಹೆಸರು ಹೇಳು, ಬಿಸಾಡು ಅಂತ ಹೇಳಿದಂತೆ. ಇಷ್ಟು ವಿಷಯ ತಿಳ್ಕೊಂಡು ಅದೇ ನೆನಪಿನಲ್ಲಿ ಅವಳು ಇರುವಾಗ ಅದೇ ಇವರು ನಾರದರು. ಅದೇ ನಾರದರು ಅಲ್ಲಿ ಹೋಗಿ ರಕ್ತ ಜಂಗನಿಗೆ ಈ ವಿಷಯ ಹೇಳಿದ್ರಂತೆ. ವಿಷಯ ಕೇಳಿದವನೇ ಮಗ ತಂಗಿಯಾದ ರಕ್ತ ಗೀಶಿಯನ್ನು ಕರ್ಕೊಂಡು ಬಂದು ಪಿಂಡವನ್ನು ಹೇಳಿ ನೀವಲ್ಲೇ ಇದ್ರ ಅಲ್ವೇ ಹೇಳಿದಂತ ಕತೆ ಕೇಳುದೇ. ಭಾವ ಇಲ್ದವ್ರ ಕತೆ ಸತ್ತು ಮಗ. ಆಗ ಪಿಂಡ ಕೊಡ್ಲಿಲ್ಲಂತೆ. ಬಿಡಲೇ ಇಲ್ಲ. ಆ ರಕ್ಕಸಿಯು ಬಂದಿದ್ದು ಸಾಕು, ಅದೇ ಸತ್ತು ಹೋಗ್ಲಿಕ್ಕೆ. ಅವಳು ಸಾಯಿಲೆ. ಅವಳು ಪಿಂಡವನ್ನು ಕಸಿಯುವುದಕ್ಕೆ ಮುಂದಾದನಂತೆ. ಇವಳು ಹರನ ನೆನಪು ಮಾಡಿ ವೇದವ್ಯಾಸನ ಹೆಸರಲ್ಲಿ ಬಿಸಾಡಿದಂತೆ. ಹೌದಾ? ಆಗ ಒಬ್ಬ ಹುಡುಗ ಹುಟ್ಟಿದ್ನಂತೆ. ಆ ರಕ್ತ ಜಂಗನನ್ನು ಕೊಂಡನಂತೆ. ಆಗ ಸತ್ಯಶೀಲ ಅವಳಿಗೆ ರುದ್ರಕೋಪ ಅಂತ ಹೆಸರಿಟ್ಟು ಮಾತೃ ದೇಶದ ಅಧಿಕಾರವನ್ನು ಕೊಟ್ಟು ಮಗ ಅವ ಒಂದು ದಿನ ಮಗ ಚಿತ್ರಾಕ್ಷಿ ನಿದ್ರಿಪುದರಿ
ಮಾದ್ರಾಪುರ ಕೈ ತಂದಳು ಆ ನಿನ್ನ ಬಾಯಿಗೆ ಸಗಣಿ ಹಾಕ್ಲಿಕ್ಕೆ ಸಕ್ಕರೆ ಅಲ್ಲ ಏನ ಬಿದ್ರು ಕೋಪ ಅಲ್ಲಿನ ಹೆಸರು ಬಿದ್ದುಕೋಪ ಥ, ರುದ್ರಕೋಪ. ರುದ್ರಕೋಪ. ಹಾ, ನಾನು ಯಾರು ಗೊತ್ತಾಯ್ತ ನಿನಗೆ? ಯಾವ ಹಾಳು ಊರಿನ ಅಜ್ಜ ನೀನು ಯಾರಿಗೂ? ಹಾಳೂರು ಅಜ್ಜಿ ಅಲ್ಲ, ಹಾ, ರಕ್ತ ಕೇಸಿಯೇ ನಾನು. ಎಲ 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 ಗಂಧರ್ವ ಲೋಕದವಳು ಅವಳು. ಇದೆಯಂತ ವೇಷವೇ ಇದು? ನೋಡಿ ವೇಷ ಆಯ್ತದಲ್ಲ. ಓ, ಹೋದೆ ಇದೆ ವೇಷದಲ್ಲಿ. ಹಾ ಹೋಗಿ ಗಂಧರ್ವ ಲೋಕವನ್ನು ಸೇರಿದೆ. ಹಾ ಹೀಗೆ ನನಗೆ ಕಷ್ಟ ಅಂತ ಕಣ್ಣೀರು ಹಾಕಿದೆ. ಹಾ ಊಟ ಕುಳಿತದ ಅಂತ ಕುಳಿಸಿದ್ರು. ಹಾ. ಊಟ ಮಾಡುವಾಗ ನಾನು ರಕ್ಕಸಿ ಅಂತ ಗೊತ್ತಾಯ್ತು. ಅಲ್ಲಿ ಒದ್ರು ಇಲ್ಲಿ ಬಂದು ಬಿದೆ. ನಿನ್ನ ತಲೆ ಮೇಲೆ ಒಂದು ಬಡಿಯುತ್ತೇನೆ, ಮೇಲೆ ಹೋಗ್ತೀನಿ. ನನ್ನ ಕೋಲಲ್ಲ ನನಗೆ ಬಡಿಯುವುದನ್ನ. ನಿನ್ನ ಕೋಲಲ್ಲಿ ನಿನಗೆ ಬಡಿಯೋದು. ಹಿಡ್ಕಲ್. ನಿನಗೆ ಅವಳ ಮೇಲೆ ಎಷ್ಟು ಮನಸ್ಸುಂಟು ನೋಡುವ ಅಂತ ತಮಾಷೆ ಮಾಡಿ. ಹೊತ್ತು ವೇಳೆಯಲ್ಲಿ ಅಮಾವಾಸ್ಯೆ ಹುಟ್ಟಿದವಳ ನೀನು ತಮಾಷೆ ಮಾಡಿ. ಸಂಕ್ರಮಣ ಕೂತಿದ್ದು ಸ್ವಲ್ಪ ಸುಮ್ಮನೆ. ಎಷ್ಟು ಹೊತ್ತಿಗಳು ಬರ್ತಾಳೆ ಅಂತ ಕಾಯ್ತಾ ಇದ್ದೆ, ತಮಾಷೆ. ಆಸೆ ಎಷ್ಟು ಉಂಟು ಅಂತ ಹೇಳಿದ ಮೇಲೆ ದಾಂಪತ್ಯ ಸರಿಯಾಗುದಂತೆ ನಂಗೆ ಗೊತ್ತಿಲ್ಲ ಮಗ. ಹಾಗೆ ಕತೆ ಹೇಳಿ ನಿದ್ದೆ ಬರುವ ಹೊತ್ತಿನಲ್ಲಿ ಮಾಯೆ ನಿದ್ದೆಯನ್ನ ಭರಿಸಿ ಹಾ. ಮಂಚ ಸಹಿತ ಎತ್ತುಕೊಂಡು ಬಂದು ಹಾ, ನಿನ್ನ ಕೋಣೆಯಲ್ಲಿ ತಂದಿಟ್ಟಿದ್ದೆ. ಥ, ಎಲ್ಲಿ ಅಪಶಕುನವೇ ನೀನು? ಎಂತದ್ದ? ಒಳ್ಳೆ ಸಂದರ್ಭದಲ್ಲಿ ನಾನು ಹೊರಟಿದ್ದೆ ಹೇಳ್ತಾಳೆ. ಒಳ್ಳೆ ಸಂದರ್ಭ ನಿಮ್ಗೆ ಗಂಡಸರಿಲ್ಲ ಹಾಗೆ. ಹಾ. ಏನ್ ಅವಸರವೇ ಅಪಘಾತಕ್ಕೆ ಕಾರಣ. ಅಚ್ಚಬಾಯ್. ನೀನು ಅವಶ್ಯಕರು ಮಾತಾಡುವುದಿಲ್ಲ ಮಗ. ಅಂದ್ರೆ ಮಾತು ಬರೋದಿಲ್ವಾ? ಹಾಗಲ್ಲ. ಹಾ. ಮಾಯ ನಿದ್ದೆ ಭರಿಸಿದವಳು ನಾನಲ್ವಾ, ಮಾಯ ನಿದ್ದೆ ತೆಗಿಬೇಕು. ಬೇಗ ತೆಗಿ, ಬೇಗ ತೆಗಿ 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 ತೆಗಿ. ಆಯ್ತು ಅಜ್ಜಿ. ಏ ಅಜ್ಜಿ, ಅಜ್ಜಿ. ಆ, ಆ? ಅದೆಂತ ಮಾಡಿದೆ ಮಗ ನಿಧಾನ. ನಿನಗಾದ್ರೆ ಎಲ್ಲ ಅನುಭವ ಉಂಟು, ಅವಳಿಗೇನು ಅನುಭವ ಇಲ್ಲ. ಎಂತದ್ದ? ಒಟ್ಟು ಇದ್ದ ಹಲ್ಲು ಉದ್ರು ಹೋಗ್ಬೇಕು, ನನಗೆ ಅನುಭವ ಉಂಟಾ? ಹಾಗಲ್ಲ ಪುಣ್ಯಾತ್ಮ. ಅದು ನಿನಗೆ ಯಾಕೆ ಗೊತ್ತುಂಟು? ಅಂದ್ರೆ ಹಾ. ಇದು ನಿನ್ನ ಅರಮನೆ, ಹಾ, ಇದು ನಿನ್ನ ಅಂತಃಪುರ, ಹೌದು. ಅದು ನಿನ್ನ ಕೋಣೆ, ಹೌದು. ಇದೆಲ್ಲ ನಿನಗಿಲ್ಲಿ ಓಡಾಡಿ ಅನುಭವ ಉಂಟು. ಇಲ್ಲಿ ಅರಸ, ಹಾ. ಅವಳಾದ್ರೂ ದೂರಿನ ಊರಿಗೆ ಬಂದ ಹೆಣ್ಮಗಳು, ಹಾ. ಅವಳಿಗೇನು ಅನುಭವ ಇಲ್ಲ. ಹಾ ಹಾ ಹಾ, ಹಾಗೆ ಹಾಗೆ ಹಾಗೆ